ಹಲೋ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ನಿಮಗೋಸ್ಕರನೇ ಕರೆದಿರುವಂಥದ್ದು. NCIL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವಿಡಿಯೋನ ನೀವು ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ಈಗ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ NCIL AO ಅಡ್ಮಿನ್ ಆಫೀಸರ್ ರಿಕ್ರೂಟ್ಮೆಂಟ್ 2025 ಕರೆದಿರೋಂಥದ್ದು 266 ವೇಕೆನ್ಸಿಗಳನ್ನ ಕರೆದಿರೋ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಏನಪ್ಪಾ ಸ್ಯಾಲರಿ ಡೀಟೇಲ್ಸ್ ಎಷ್ಟು, ಮತ್ತೆ ಯಾವತ್ ಲಾಸ್ಟ್ ಡೇಟ್ ಇದೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಏನು, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಈಗಲೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಒಂದು ವಿಡಿಯೋನ ಕಮೆಂಟ್ ಮಾಡಿ. ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳೋದಾದ್ರೆ, ಅಥವಾ ಏನಾದ್ರೂ ಕ್ವಶನ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಮಾಡಿಸಿದ್ರೆ, ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ BTech, MBA, MBBS, MCOM, LLM, MBA, MS, MDA ಅಥವಾ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಯಾವುದೇ ಮಾಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. 3 ಜುಲೈ 2025 ಲಾಸ್ಟ್ ಡೇಟ್ ಆಗಿದೆ ಸ್ನೇಹಿತರೆ. ಓಕೆನಾ. ಸೊ ಇದು ಆಲ್ ಓವರ್ ಇಂಡಿಯಾದಲ್ಲಿ ಕರೆದಂತ ಪೋಸ್ಟ್ ಆಗಿದೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಇದು, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್. ಓಕೆನಾ. NICL ಅಲ್ಲಿ ಕರೆದಿರುವಂತಹ ಹುದ್ದೆ ಇದು. ಓಕೆನಾ. ಸೊ ನೋಡೋದಾದ್ರೆ ನೋಡಿ, ಜರ್ನಲಿಸ್ಟ್ಗೆ 170 ವೇಕೆನ್ಸಿ ಕರೆದಿದ್ದಾರೆ, ಡಾಕ್ಟರ್ಗೆ 14, ಲೀಗಲ್ಗೆ 20, ಫೈನಾನ್ಸ್ಗೆ 21, ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ 20, ಆಟೋಮೊಬೈಲ್ ಇಂಜಿನಿಯರಿಂಗ್ 21. ಓಕೆನಾ. ಸೊ ನೋಡಿ, ಏಜ್ ಲಿಮಿಟ್ ನೋಡೋದಾದ್ರೆ 21ರಿಂದ ಹಿಡಿದು 30ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ SC, ST, OBC, PWD ಕ್ಯಾಂಡಿಡೇಟ್ಸ್ಗೆ. ಓಕೆನಾ. ಸ್ಯಾಲ್ರಿ ನೋಡೋದಾದ್ರೆ 50,925 ರೂಪಾಯಿ ಬೇಸಿಕ್ ಪೇ ಇದೆ ಸ್ನೇಹಿತರೆ. ಅದು ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ 90,000 ವರೆಗೂ ಪರ್ ಮಂತ್ ಸಿಗುತ್ತೆ ಸ್ನೇಹಿತರೆ, ಮೆಟ್ರೋ ಸಿಟಿಯಲ್ಲಿ. ಓಕೆನಾ. ಹಾಗೆ ಗ್ರಾಚ್ಯುಟಿ ಇರುತ್ತೆ, LTS ಇರುತ್ತೆ, NPS ಇರುತ್ತೆ, ಮತ್ತೆ ಮೆಡಿಕಲ್ ಇರುತ್ತೆ, ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ, ಲೀಸ್ಡ್ ಅಕೊಮಿಡೇಷನ್ ಇದೆ, 20% NPA ಫಾರ್ MBBS ಡಾಕ್ಟರ್ಸ್ ಇದೆ. ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಬಂದು 1000 ರೂಪಾಯಿ ಇದೆ ಸ್ನೇಹಿತರೆ. ಜನರಲ್, OBC, ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ಗೆ, SC, ST, PWDಗೆ 250 ರೂಪೀಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಫೇಸ್ 1, ಫೇಸ್ 2, ಇಂಟರ್ವ್ಯೂ, ಫೈನಲ್ ಮೆರಿಟ್, ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇದೆ ಸ್ನೇಹಿತರೆ. ಓಕೆನಾ. ಫೇಸ್ 1 ಅಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ನಡೆಯುತ್ತೆ, ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮತ್ತೆ ಮೇನ್ಸ್ ಎಕ್ಸಾಮ್ ಇರುತ್ತೆ, ಅಬ್ಜೆಕ್ಟಿವ್ ಪ್ಲಸ್ ಡಿಸ್ಕ್ರಿಪ್ಟಿವ್, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಓಕೆನಾ. ಸೊ ಇಂಟರ್ವ್ಯೂ ಆದ ನಂತರ ಫೈನಲ್ ಮೆರಿಟ್ ನ ಬಿಡ್ತಾರೆ ಸ್ನೇಹಿತರೆ. ಎಕ್ಸಾಮ್ ಯಾವಾಗ ಇರ್ಬೋದು ಅಂತ ಹೇಳೋದಾದ್ರೆ, ಪ್ರಿಲಿಮ್ಸ್ ಬಂದು 20 ಜುಲೈಯಲ್ಲಿ ಇರಬಹುದು ಅಂತ ಹೇಳಿರೋದು, ಆದಷ್ಟು ಅದು ಇರಲ್ಲ. ಸೊ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಇರುತ್ತೆ. ಮೇನ್ಸ್ ಬಂದು ನಿಮಗೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಡೇಟ್ ಬಂದು ನಿಮಗೆ ಟೆಂಟೇಟಿವ್ ಕೊಟ್ಟಿರೋದು. ಸೊ ಇದು ಕನ್ಫರ್ಮ್ ಡೇಟ್ ಅಲ್ಲ, ನಿಮ್ಗೆ ತಿಳಿಸ್ಕೊಡ್ತಾ ಇರೋಂಥ ಡೇಟು ಇದು ಕನ್ಫರ್ಮ್ ಡೇಟ್ ಅಲ್ಲ ಸ್ನೇಹಿತರೆ. ಓಕೆನಾ. ಸೊ ಚೇಂಜ್ ಆಗಬಹುದು. ಹಾಗೆ ಏನಪ್ಪ ಡಾಕ್ಯುಮೆಂಟ್ಸ್ ಬೇಕು, ಏನ್ ಕತೆ, ಏನು ವ್ಯಾಲಿಡ್ ಇಮೇಲ್ ಅಡ್ರೆಸ್ ಬೇಕು, ಮತ್ತೆ ಫೋನ್ ನಂಬರ್ ಬೇಕಾಗಿರುತ್ತೆ. ಓಕೆನಾ. ಸೊ ಹಾಗೆ ಫುಲ್ ಡೀಟೇಲ್ಸ್ ಅಂತ ಹೇಳೋದಾದ್ರೆ, ಪರ್ಸನಲ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗಿರುತ್ತೆ. ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ಮತ್ತೆ ಏನೇನು ಓದ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕಳಿಸ್ಬೇಕಾಗಿರುತ್ತೆ. ಅದಾದ ನಂತರ ಎಕ್ಸ್ಪೀರಿಯನ್ಸ್ ಏನಾದ್ರು ಇತ್ತು ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಕೂಡ ನೀವು ಆಡ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೋಡೋದಾದ್ರೆ ಸ್ಕ್ಯಾನ್ಡ್ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋನು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ಫೀನ ಪೇ ಮಾಡಿ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದ್ರದ್ದು ನೋಟಿಫಿಕೇಶನ್ ಬೇಕು ಅಂದ್ರೆ ಚೆಕ್ ಮಾಡ್ಬೋದು. ಡೈರೆಕ್ಟ್ ನೋಟಿಫಿಕೇಶನ್ ಕೂಡ ಈ ಒಂದು ಲಿಂಕ್ ಅಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ 266 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ 3ನೇ ತಾರೀಕು ಜುಲೈ ಲಾಸ್ಟ್ ಡೇಟ್ ಇದೆ. ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ವೇಕೆನ್ಸಿ ಐತೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆನಾ. ಸೊ 170 ಪೋಸ್ಟ್ ಜರ್ನಲಿಸ್ಟ್ಗಿದೆ, 96 ಪೋಸ್ಟ್ಗಳು ಅದರ್ಸ್ಗಳಿಗಿದೆ. ಓಕೆನಾ. ಸೊ ಎಲ್ಲಾ ರೀತಿಯ ಈಗಾಗಲೇ ನಿಮಗೆ ಏನ್ ತಿಳಿಸ್ಕೊಟ್ಟಿದ್ದೆ ಆ ಒಂದು ನಿಯಮದ ಪ್ರಕಾರ ಮತ್ತು ಆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಕಾರ ನಡೆಯುತ್ತೆ ಸ್ನೇಹಿತರೆ. ಸೊ ಏನ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಅಲ್ಲಿ ಬಂದಿರುವಂತಹ ಅಪ್ಲಿಕೇಶನ್ ಅಪ್ಲೈ ಮಾಡೋ ಲಿಂಕ್ ಪ್ಲಸ್
ಈ ಒಂದು ನೋಟಿಫಿಕೇಶನ್ ಲಿಂಕ್ ಎರಡೂ ಕೂಡ ಕೊಟ್ಟಿದ್ದೀನಿ. ಸೊ ಆದಷ್ಟು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡಾಕ್ಟರ್ಸ್, ಲೀಗಲ್, ಫೈನಾನ್ಸ್, ಬಿ ಬಿ ಕಾಮು, ಎಂ ಕಾಮು, ಬಿ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್, ಬಿ ಬಿಟೆಕ್ ಇನ್ ಆಟೋಮೊಬೈಲು, ಎಂ ಟೆಕ್ ಇನ್ ಆಟೋಮೊಬೈಲು, ಎಂ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್, ಗ್ರಾಜುಯೇಟ್ಸ್ ಇನ್ ಲಾ, ಪೋಸ್ಟ್ ಗ್ರಾಜುಯೇಷನ್ ಲಾ, ಮತ್ತೆ MBBS, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಡಿಗ್ರಿ, ಈ ರೀತಿ ಯಾವುದೇ ಮಾಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದಾದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಡೌಟ್ಸ್ ನ ಕಮೆಂಟ್ ನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಆ ಒಂದು ಡೌಟ್ಸ್ ಕೂಡ ನಿಮ್ಗೆ ಕ್ಲಾರಿಫೈ ಮಾಡ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂತ ಹೇಳಿದ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ಒಂದು ಅಪ್ಲಿಕೇಶನ್ ನ ಈ ಒಂದು ಲಿಂಕ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಕ್ಲಿಕ್ ಮಾಡಿ ನಿಮ್ಮ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಬರೀಬೇಕು. ಅದ ನಂತರ ಫೋನ್ ನಂಬರ್, ಇಮೇಲ್ ID ಕೊಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಮತ್ತೆ ನಿಮ್ಮ ಫುಲ್ ಡೀಟೇಲ್ಸ್ ನ ಅಡ್ರೆಸ್, ಡೇಟ್ ಆಫ್ ಬರ್ತ್ ಅದನ್ನೆಲ್ಲ ಬರೀಬೇಕಾಗಿರುತ್ತೆ. ಅದ ನಂತರ ಪ್ರಿವ್ಯೂ ಮಾಡ್ತೀರಾ, ಅದಾದ ನಂತರ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ತೀರಾ ಸತೆ, ಅದಾದ ನಂತರ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ, ಓಕೆನಾ. ಸೊ ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟ ಹಾಗೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೀವು ಬೇರೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರು ಕೂಡ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಕರೆದಿರುವಂತ ಪೋಸ್ಟ್, ಹಾವೇರಿ ಜಿಲ್ಲಾ ಪಂಚಾಯತಿಲಿ ಕರೆದಿದ್ದಾರೆ, ಮತ್ತೆ ಬೆಂಗಳೂರು ಕುಟುಂಬ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಕರೆದಿರುವಂತದ್ದು, ಅದಾದ ನಂತರ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಅಲ್ಲಿ ಕರೆದಿದ್ದಾರೆ, ಅದಾದ ನಂತರ DRDO ಡೆಬಲ್ ಅಲ್ಲಿ ಕರೆದಿದ್ದಾರೆ, ಮತ್ತೆ CSIR ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ದಾರೆ. ಇದೆಲ್ಲದನ್ನು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾವ ಎಲಿಜಿಬಿಲಿಟಿ ನಿಮಗೆ ಸೂಟಬಲ್ ಇರುತ್ತೋ ಆ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.